ನಿಮ್ಮ ನಂಬಿಕೆಯ ಈ ನಿಮ್ಮ ಪಬ್ಲಿಕ್ ಟಿವಿಗೆ 14 ವರ್ಷ ಆದರೆ ಅದರ ಜೊತೆಗೆ ಮತ್ತೊಂದು ಹೆಜ್ಜೆಯನ್ನು ಹಾಕಿದ್ದು ಪಬ್ಲಿಕ್ ಮ್ಯೂಸಿಕ್. ಅದಕ್ಕೂ 8 ವರ್ಷದ ಸಂಭ್ರಮ. ಇವತ್ತು ಕೂಡ ಕಚೇರಿಯಲ್ಲಿ ದೀಪ ಬೆಳಗುವ ಮೂಲಕವಾಗಿ ಕಾರ್ಯಕ್ರಮವನ್ನು ಆರಂಭ ಮಾಡಲಾಯಿತು. HR ರಂಗನಾಥ್ ಸರ್ ಕೂಡ ಇದ್ರು, ಚಾನೆಲ್ನ ಮುಖ್ಯಸ್ಥರು. ಅದರ ಜೊತೆಗೆ ಕೇಕ್ ಕೂಡ ಕಟ್ ಮಾಡಲಾಯಿತು. ಹೇಗಿತ್ತು ಇವತ್ತಿನ ಸಂಭ್ರಮ ನೋಡಿ. 14ನೇ ವರ್ಷದ ಸಂಭ್ರಮದಲ್ಲಿ ಪಬ್ಲಿಕ್ ಟಿವಿ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮ. ಶುಭಾಶಯ ತಿಳಿಸಿದ HR ರಂಗನಾಥ್. ಇದು ಯಾರ ಆಸ್ತಿಯೂ ಅಲ್ಲ, ನಿಮ್ಮ ಆಸ್ತಿ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ ಅನ್ನೋ ಮಟ್ಟಕ್ಕೆ ಜನರ ಮನಸ್ಸಿನಲ್ಲಿ ಮನೆ ಮಾಡಿರೋ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪಬ್ಲಿಕ್ ಟಿವಿ ಲೋಕಾರ್ಪಣೆಯಾಗಿ 14 ವರ್ಷಗಳು ಕಳೆದಿವೆ. ನಿಮ್ಮ ನಂಬಿಕೆಯ ಪಬ್ಲಿಕ್ ಟಿವಿಗೆ ಇಂದು 14ನೇ ವಾರ್ಷಿಕೋತ್ಸವದ ಸಂಭ್ರಮ. ಜೊತೆಗೆ ಪಬ್ಲಿಕ್ ಮೂವೀಸ್ಗೆ 8 ವರ್ಷಗಳ ಸಾರ್ಥಕ ಸಂಭ್ರಮ. ಮೌಲ್ಯ ಪ್ರತಿಪಾದನೆಯ ಪ್ರತಿಬಿಂಬವಾಗಿರುವ ನಿಮ್ಮ ನೆಚ್ಚಿನ ಪಬ್ಲಿಕ್ ಟಿವಿ ಕಚೇರಿಯಲ್ಲಿ ಇಂದು ಡಬಲ್ ಸಂಭ್ರಮ ಮನೆ ಮಾಡಿತ್ತು. ವಿವಿಧ ಕಾರ್ಯಕ್ರಮಗಳೊಂದಿಗೆ ವಾರ್ಷಿಕೋತ್ಸವ ಸಮಾರಂಭ ಸಂಪನ್ನಗೊಂಡಿದೆ. ಪಬ್ಲಿಕ್ ಟಿವಿಯ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ಹೇಳಿದ ಜವಾಬ್ದಾರಿ ಹೊತ್ಕೊಂಡಿದ್ದು ಇವರಿಬ್ರು ಅಂತ. ಬಟ್ ಇವರಿಬ್ಬರಿಗೆ ಪ್ರೇರಣೆ ಕೊಟ್ಟಿದ್ದು ಅರುಣ್ ಸರ್ ಮತ್ತು ನಮ್ಮ ಹರೀಶ್ ಸರ್. ಬರ್ಲಿ ಜೋರಾದ ಚಪ್ಪಾಳೆ. ಮಳೆ ಜೊತೆಗೆ ಸ್ವಾಗತಿಸು. ಈ ಶುಭ ಸಮಾರಂಭವನ್ನ ಇಂದು ಪಬ್ಲಿಕ್ ಟಿವಿಯ ಕಚೇರಿಯಲ್ಲಿ HR ರಂಗನಾಥ್ ಅವರ ನೇತೃತ್ವದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡಲಾಗಿದೆ. ಮೊದಲಿಗೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಪಬ್ಲಿಕ್ ಟಿವಿಯ ಸಿಬ್ಬಂದಿ ನೀಡಿದರು. ಬಳಿಕ ಸಿಬ್ಬಂದಿಗಳೊಂದಿಗೆ ಪಬ್ಲಿಕ್ ಟಿವಿಯ ಕ್ಯಾಪ್ಟನ್ HR ರಂಗನಾಥ್ ಕೇಕ್ ಕಟ್ ಮಾಡುವ ಮೂಲಕ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸಿದರು. ಇನ್ನು ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಸಿದ್ದ ವಿವಿಧ ಗೇಮ್ಸ್ಗಳಲ್ಲಿ ವಿಜೇತರಾದ ತಂಡಗಳಿಗೆ HR ರಂಗನಾಥ್ ಅವರು ಬಹುಮಾನವನ್ನ ನೀಡಿದರು. ಪಬ್ಲಿಕ್ ಟಿವಿ ಕ್ರಿಕೆಟ್ ಲೀಗ್ನಲ್ಲಿ ಲೋಕೇಶ್ ನಾಯಕತ್ವದ ಪಬ್ಲಿಕ್ ವಾರಿಯರ್ಸ್ ತಂಡ ಚಾಂಪಿಯನ್ಸ್ ಆಗಿ ಕಪ್ ಸ್ವೀಕಾರ ಮಾಡಿದರೆ, ರನ್ನರ್ ಅಪ್ ಆಗಿ ನರಸಿಂಹಮೂರ್ತಿ ನಾಯಕತ್ವದ ಪಬ್ಲಿಕ್ ಕ್ಯಾಪ್ಟನ್ಸ್ ಟೀಮ್ ಪ್ರಶಸ್ತಿ ಸ್ವೀಕಾರ ಮಾಡಿದರು. ಇನ್ನು ಕ್ರಿಕೆಟ್ ಜೊತೆಗೆ ಕ್ಯಾರಂ ಬೋರ್ಡ್, ಚೆಸ್ ಹಾಗೂ ವಿವಿಧ ಮನೋರಂಜನಾತ್ಮಕ ಕ್ರೀಡೆಗಳನ್ನು ಸಿಬ್ಬಂದಿಗಳಿಗೆ ಆಯೋಜನೆ ಮಾಡಲಾಗಿತ್ತು. ಈ ಗೇಮ್ಸ್ನಲ್ಲಿ ವಿಜೇತರಾದ ಎಲ್ಲಾ ಸಿಬ್ಬಂದಿಗೆ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಅವರು ಪ್ರಶಸ್ತಿಗಳನ್ನು ನೀಡಿ ಹುರಿದುಂಬಿಸಿದರು. ಒಟ್ಟಲ್ಲಿ ರಾಜ್ಯದ ಜನರಿಗೆ ಪ್ರತಿನಿತ್ಯ ತಾಜಾ ಸಮಾಚಾರಗಳನ್ನು ಕ್ಷಣದಿಂದ ಕ್ಷಣಕ್ಕೆ ನೀಡುತ್ತಾ ಬಂದಿರೋ ನಿಮ್ಮ ಪಬ್ಲಿಕ್ ಟಿವಿ 14ರ ವಸಂತಕ್ಕೆ ಕಾಲಿಟ್ಟಿದೆ. ನಿಮ್ಮೆಲ್ಲರ ಹಾರೈಕೆ ಮತ್ತು ಆಶೀರ್ವಾದ ಹೀಗೆ ಮುಂದುವರಿಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.